ಜನ ವಿರೋಧಿ ಬಿಜೆಪಿಗೆ ಧಿಕ್ಕಾರ, ಜನ ವಿರೋಧಿ ಬಿಜೆಪಿಗೆ ಧಿಕ್ಕಾರ. ಬಿಜೆಪಿಯವರು ವಾಪಸ್ ಹೋಗಲಿ. ಏನತ್ಲ ಮಲಯಾಳಿಗಳಿಗೆ ಮನೆ ಹಂಚ ವಿಚಾರ? ಗೋಪಾಲಣ್ಣಿ, ಈ ಬಿಜೆಪಿಯು ವಿರೋಧ ಪಕ್ಷ ಆಗಿ ಯಾವುದನ್ನ ಹೆಂಗ್ ವಿರೋಧ ಮಾಡಬೇಕು ಅನ್ನೋದೇ ಗೊತ್ತಾಗ್ದಲೆ ಎಲ್ಲಾದ್ರಲ್ಲೂ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ತಗೊಬಂದು ಕೆಲಸ ಕೆಡಂಗ್ ಮಾಡ್ತವೆ ಕಣೆ. ಇದ್ರಲ್ಲೂ ಬಿಜೆಪಿದೇ ತಪ್ಪು ಅಂತ ಇದೆಯೇನ್ಲ? ಏನ್ಲ ಮಾಡವೆ ಅಂತ ಕೆಲ್ಸವ? ಕರ್ನಾಟಕದ ಬಡವರಿಗೆ ಮನೆ ಇಲ್ಲ, ಕೇರಳದವ್ರಿಗೆ ಯಾಕೆ ಮನೆ ಕಟ್ಕೊಡ್ತೀರಿ ಅಂತ ನಾವೆಲ್ಲ ಹೋರಾಡ್ತಿದ್ರೆ ಈ ಬಿಜೆಪಿ ಬಂದು ಅವರು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಿರೋರು ಅಂತವ ಬೇರೆ ಮ್ಯಾಟ್ರು ಓಪನ್ ಮಾಡ್ಕೊಂಡ್ರೆ. ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಇದ್ರಲ್ಲಿ ನೋಡಪ್ಪ ಅವ್ರು ಎಷ್ಟು ಕಳ್ರಿದ್ದಾರೆ ನಮ್ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ನಿನ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗ್ ಮಾಡ್ತೀರಿ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟ್. ಇವು ಹಿಂಗಾಡಿ ಅವರು ಇಂಡಿಯಾದವರೇ ಅಲ್ಲ ಅಂದ್ಕನೆ ಇವು ಕನ್ನಡದವರು ಇಲ್ವ ಅಂತ ಚೆಕ್ ಮಾಡ್ತಿದ್ರೆ ಇವು ಇಂಡಿಯಾದವ ಇಲ್ವ ಅಂತ ಮ್ಯಾಟ್ರು ತಿರುಗಿಸ್ಬಿಟ್ಟಕನೆ. ಕೊನೆಗೆ ಚೆಕ್ ಮಾಡಿ ನೋಡಿದ್ರೆ ಇವೆಲ್ಲ ಇಂಡಿಯಾದವೇ, ಬಾಂಗ್ಲಾದೇಶಕ್ಕೂ ಅವಕ್ಕೂ ಸಂಬಂಧ ಇಲ್ಲ ಅಂತ ಗೊತ್ತಾಯ್ತು. ಎಲ್ಲ ಇಲ್ಲಿರೋರು ಅಂದ್ರೆ ಬೆಂಗಳೂರು ಇರೋರು, ಕರ್ನಾಟಕದಲ್ಲಿ ಇರೋರು, ಎಲ್ಲೆಲ್ಲೋ ಅಂದ್ರೆ ಕರ್ನಾಟಕ ಹೊರಗಡೆಯಿಂದ ಯಾರು ಬಂದಿಲ್ಲ. ಬಾಂಗ್ಲಾದೇಶ ಅವ್ರು ಇಲ್ಲಿ ಯಾರೂ ಇಲ್ಲ, ನಾವಿಲ್ಲಿ ವಾಸ ಇರೋರ್ಗೆ ಗೊತ್ತಿಲ್ಲ, ಅವ್ರು ಎಲ್ಲೋ ಇರೋರ್ಗೆ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೆ ಗೊತ್ತಿದೆ. ಯಾರು ಹೊಸಬ್ರು ಯಾರು ಬಂದಿಲ್ಲ, ಯಾವ ಬಾಂಗ್ಲಾದೇಶನಿಲ್ಲ, ಯಾವ ದೇಶನಿಲ್ಲ, ಎಲ್ಲ ಇರೋದು ಇಲ್ಲಿ ಕರ್ನಾಟಕದವರೇ. ಅಲ್ಲಿಗೆ ಈಗ ಕೇರಳದವರಿಗೆ ಯಾಕೆ ಮನೆ ಕೊಡ್ತಾ ಇದ್ದೀರ ಅಂತ ಬಿಜೆಪಿ ಹೂವೆ ಕೇಳಕ್ ರೆಡಿ ಇಲ್ಲ ಅಂತಲೇನ್ಲ ನೀನ್ ಹೇಳೋದು? ಅವು ಕೇಳ್ತಾ ಇಲ್ಲ, ಕೇಳ್ತಾ ಇದ್ದವ್ರನ್ನು ದಾರಿ ತಪ್ಪಿಸಿ ಹೋರಾಟನೇ ದಾರಿ ತಪ್ಪಿಸ್ಬಿಟ್ಟಕನೆ. ಅಲ್ಲಿಗೆ ಈಗ ಕಾಂಗ್ರೆಸ್ನವು ಇವರೆಲ್ಲ ನಮ್ಮ ದೇಶದರಯ್ಯ ಅಂತ ಹೇಳಿ ಮನೆ ಹಂಚಕ್ಕೆ ರೆಡಿ ಆಗವೇನ್ಲ? ಕಣೆ, ನಮ್ ದೇಶದ ಕಂಬಿಡ್ರಿ ಅಂತವ ಸಿಂಗಲ್ ಬೆಡ್ರೂಮ್ ಮನೆ ಕೊಡಕ್ ರೆಡಿ ಆಗವೆ. ಬಾಂಗ್ಲಾದೇಶ್ ಅವ್ರಿಗೆ ಮನೆ ಇಲ್ಲಿ ಕೊಡಕ್ ಸಾಧ್ಯನಾ? ಬಾಂಗ್ಲಾದೇಶ್ ಅವ್ರಿಗೆ ಮನೆ ಕೊಡಕ್ ಸಾಧ್ಯನಾ? ಇಲ್ಲಲ್ಲ, ಇದ್ರೂ ಕೊಡಕ್ ಸಾಧ್ಯತೆ ಇದೆಯಾ? ಈಗ ಒಂದು ಮನೆ ಕೊಡಬೇಕಾದ್ರೆ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೀವಿ. ಒಟ್ಟಲ್ಲಿ ಇವು ರಾಜಕೀಯ ಮಾಡಕ್ಕೋಸ್ಕರ ಯಾರಿಗೆ ಏನು ಬೇಕಾದ್ರೂ ಮಾಡಕ್ ರೆಡಿ ಆಯ್ತವೇನ್ಲ? ಸರ್ಕಾರದ ಜಾಗ ಕೊಡೋದ್ರ ಬದಲು ಇವುಗಳೇ ಮಾಡಿಕೊಂಡಿರೋ ಸಾವಿರಾರು ಕೋಟಿಲಿ 100 ಕೋಟಿ ರಿಲೀಸ್ ಮಾಡಿ ಮನೆ ಕೊಡ್ಬೋದಾಗಿತ್ತಲ್ಲ ಓದಿಕೆತ. ಅವುಗಳು ಮಾಡಿಟ್ಕೊಂಡಿರೋ ದುಡ್ಡಲ್ಲಿ ಒಂದೇ ಒಂದು ಬೆಂಕಿ ಕಡ್ಡಿನೂ ಯಾರಿಗೂ ಕೊಡೋದಿಲ್ಲ ಕಣೆ. ಸರ್ಕಾರ ದುಡ್ಡು ಖರ್ಚು ಮಾಡಬೇಕು, ಇವುಗಳ ಶೋಕಿ ಮಾಡ್ಕೊಬೇಕು ಅಷ್ಟೇ. ಇಂಥ ಪೊಲಿಟಿಕಲ್ ಪಾರ್ಟಿಗಳನ್ನ ಕಟ್ಕೊಂಡು ನೆಮ್ಮದಿಯಾಗಿ ಬದುಕೋದು ಹೆಂಗ್ಲ? ನಮ್ ಜನ ಟ್ಯಾಕ್ಸ್ ಕಟ್ತವಿ, ಆ ಕಡೆ ಉತ್ತರ ಪ್ರದೇಶಕ್ಕೂ ನಮ್ದೇ ದುಡ್ಡು ಬೇಕು, ಕೇರಳಕ್ಕೂ ನಮ್ದೇ ದುಡ್ಡು ಬೇಕು. ನಮ್ ಜನ ಗಾಯನ ಕಟ್ಟಿದೆ ಎತ್ತದಂಗಾಗವ್ರೆ ಕಣ್ಲ. ತೆರಿಕಿ ಶಿವನಿ ಶಂಭುಲಿಂಗ. Kuitan ka na, no?